ಬೆಂಗಳೂರಿನ ಆಸ್ಪತ್ರೆಯಲ್ಲಿ ದೇವೇಗೌಡರ ಪತ್ನಿಗೆ ಚಿಕಿತ್ಸೆ ಮುಂದುವರೆದಿದೆ. ವೈದ್ಯರ ಚಿಕಿತ್ಸೆಗೆ ದೇವೇಗೌಡರ ಪತ್ನಿ ಚೆನ್ನಮ್ಮ ಸ್ಪಂದಿಸ್ತಾ ಇದ್ದಾರೆ. ಚಿಕಿತ್ಸೆ ಕೊಡ್ತಾ ಇರೋ ಡಾಕ್ಟರ್ ಸತ್ಯನಾರಾಯಣ ಈ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. 30% ಉಸಿರಾಟದ ತೊಂದರೆ ಈಗ ಹತೋಟಿಗೆ ಬರ್ತಾ ಇದೆ. ನಿನ್ನೆಗಿಂತ ಇವತ್ತು ಚೆನ್ನಮ್ಮರವರು ಚೇತರಿಸಿಕೊಂಡಿದ್ದಾರೆ ಅನ್ನೋದಾಗಿ ವೈದ್ಯರು ಅವರ ಆರೋಗ್ಯದ ವಿಚಾರವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ವೆಂಟಿಲೇಟರ್ ಇಲ್ಲ, ಸಹಜವಾಗಿ ಉಸಿರಾಟ ನಡೆಯುತ್ತಾ ಇದೆ ಅನ್ನೋದಾಗಿಯೂ ಕೂಡ ಮಾಹಿತಿಯನ್ನ ವೈದ್ಯರು ನೀಡಿದ್ದಾರೆ. ನಿನ್ನೆ ರಾತ್ರಿ ಸ್ವಲ್ಪ ತೀವ್ರವಾಗಿತ್ತು. ಈಗ 20-30% ಒಂಚೂರು ಉಸಿರಾಟದ ಒಂದು ತೊಂದರೆ ಒಂದು ಹತೋಟಿಗೆ ಬರೋ ತರ ಸೂಚನೆಗಳು ಕಾಣ್ತಾ ಇದೆ. ವೈಯಕ್ತಿಕವಾಗಿ ಅವರು ಪಡ್ತಾ ಇದ್ದ ಪರಿಶ್ರಮ ಒಂದು 30-40 ಭಾಗ ಕಮ್ಮಿ ಆಗಿದೆ. ಅಂದ್ರೆ ನೋಡೋದಕ್ಕೂ ಒಂಥರ ಸುಧಾರಿಸಿರೋ ತರ ಕಾಣ್ತಾರೆ. ಮುಂದಿನ ಚಿಕಿತ್ಸೆ ನಡೆಯುತ್ತೆ. ಇದು ಬಹಳ ಟೈಮ್ ತಗೊಳ್ಳೋಂಥ ಟ್ರೀಟ್ಮೆಂಟ್. 1-2 ದಿನದಲ್ಲಿ ಸುಧಾರಣೆ ಆಗೋ ತರ ಕಾಣ್ತಾ ಇಲ್ಲ. ರಕ್ತ ಒತ್ತಡ, ನಾಡಿ ಮಿಡಿತ ಎಲ್ಲ ಕರೆಕ್ಟ್ ಆಗಿದೆ. ಯೂರಿನ್ ಔಟ್ಪುಟ್, ಏನೇನು ಬಾಡಿಲಿ ಪ್ರಕ್ರಿಯೆಗಳು ನಡೆಯುತ್ತೋ ಅದೆಲ್ಲಾನು ಚೆನ್ನಾಗೇ ನಡೀತಾ ಇದೆ. ಉಸಿರಾಟದ ಒಂದು ತೊಂದರೆ ಬಿಟ್ಟು ಫ್ಯಾಮಿಲಿ ನಮ್ಮ ಜೊತೆನೇ ಇದ್ದಾರೆ, ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಸುಳ್ಳು ವದಂತಿಗಳು, ಫಾಲ್ಸ್ ರೂಮರ್ಸ್ ದಯವಿಟ್ಟು ಸ್ಪ್ರೆಡ್ ಮಾಡೋದು ಬೇಡ. ಅವರು ರಿಕವರ್ ಆಗಿ ಅದು ಏನು ಭಗವಂತ ಇದು ಬರ್ದಿದ್ದಾನೋ ಅದೇ ತರ ಅವರು ರಿಕವರ್ ಆಗಿ ಮನೆಗೆ ಹೋದ್ರೆ ನಮಗೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.